ಎಲ್ರಿಗೂ ನಮಸ್ಕಾರ. ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಂಗರಾಜ್ ಕಂಬ್ಳಿ. ಸ್ನೇಹಿತರೆ, ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬಂದ್ಬಿಡೋಣ. ಬಹಳ ಬೇಗ 20 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ಟಿಕೆಟ್ ಫೈನಲ್ ಆಗಿದೆ. ಒಂದಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟೇ ಸಿಕ್ಕಿಲ್ಲ. ಇನ್ನೊಂದಷ್ಟು ಕ್ಷೇತ್ರಗಳು ಪೆಂಡಿಂಗ್ ಇದಾವೆ. 3 ಕ್ಷೇತ್ರಗಳು JDSಗೆ ಅಂತ ಹೇಳ್ತಾ ಇದ್ದಾರೆ. ಅದು ಮಂಡ್ಯ, ಹಾಸನ ಮತ್ತೆ ಕೋಲಾರ. ಆದರೆ ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಆದರೆ ಒಂದಷ್ಟು ಹಾಲಿ ಸಂಸದರಿಗೆ ಈ ಸಾರಿ ಟಿಕೆಟ್ ಮಿಸ್ ಆಗಿದೆ. ಅದು ಮೈಸೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ರೀತಿಯ ಕ್ಷೇತ್ರಗಳು. ಯಾಕೆ ಹೀಗಾಗಿದೆ? ಕಾರಣ ಏನು? ಒಳನೋಟ ಏನಿರ್ಬೋದು? ಬಿಜೆಪಿಯ ತಂತ್ರಗಾರಿಕೆ ಏನಿರ್ಬೋದು? ಹಾಲಿ ಸಂಸದರು ಏಜ್ ಆಗಿದೆಯಾ? ಇಲ್ಲ. ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ. ಆದರೂ ಟಿಕೆಟ್ ಇಲ್ಲ. ಏನ್ ಕಾರಣ? ಅದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ತಾವೇನು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ 25 ಬಿಜೆಪಿಯ ಹಾಲಿ ಸಂಸದರು ಕರ್ನಾಟಕದಲ್ಲಿದ್ದರು. ಈಗ 20 ಕ್ಷೇತ್ರಗಳಿಗೆ ಟಿಕೆಟ್ ಆಲ್ರೆಡಿ ಘೋಷಣೆ ಆಗಿದೆ. ಒಬ್ರು ಕಾಂಗ್ರೆಸ್, ಒಬ್ರು JDS, ಮತ್ತೆ ಒಬ್ರು ಪಕ್ಷೇತರ ಅಭ್ಯರ್ಥಿ, ಅದು ಸುಮಲತಾ ಅಂಬರೀಶ್. ಇದು ಪ್ರಸ್ತುತ ಹಾಲಿ ಇರುವಂತಹ ಲೆಕ್ಕಾಚಾರ. ಈಗ ಬಿಜೆಪಿಯ ಲೆಕ್ಕಾಚಾರ ಏನು? ನಾನು ಮಂಡ್ಯ ಕ್ಷೇತ್ರಕ್ಕೆ ಡೈರೆಕ್ಟ್ ಆಗಿ ಬರೋದಕ್ಕಿಂತ ಮೊದಲು ಮೈಸೂರು ಕ್ಷೇತ್ರಕ್ಕೆ ಬಂದ್ಬಿಡ್ತೀನಿ. ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಅದು ಮೈಸೂರಿನ ಮಹಾರಾಜರ ಕುಟುಂಬ ಯದುವೀರ್ ಒಡೆಯರ್ಗೆ ಟಿಕೆಟ್ ಸಿಕ್ಕಿದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಯಾಕೆ ಸಿಕ್ಕಿಲ್ಲ? ಅವ್ರು ಕೆಲಸ ಮಾಡಿರ್ಲಿಲ್ವಾ? ಅಥವಾ ಅವ್ರಿಗೆ ಏಜ್ ಆಗಿದೆಯಾ? ಭ್ರಷ್ಟಾಚಾರದಲ್ಲಿ ಏನಾದ್ರು ತೊಡಗಿದಾರ? ಈ ರೀತಿನೂ ನಾವು ಪ್ರಶ್ನೆ ಮಾಡ್ಕೊಂಡಾಗ ಅದ್ಯಾವುದು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಯಾಕೆ ಟಿಕೆಟ್ ಮಿಸ್ ಆಯಿತು? ಸೊ ಇಲ್ಲಿ ರಾಜ್ಯದ ಕೆಲವು ನಾಯಕರು ಪ್ರತಾಪ್ ಸಿಂಹ ಅವರ ಟಿಕೆಟ್ ಅನ್ನ ಮಿಸ್ ಮಾಡಿದ್ದಾರೆ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಓಕೆ, ಅದೇನೇ ಇರಲಿ, ಅದನ್ನ ಪಕ್ಕಕ್ಕಿಡೋಣ. ಅದನ್ನ ಬಿಟ್ರೆ ಮತ್ತೇನು ಬಿಜೆಪಿಯ ಯೋಚನೆ ಇರ್ಬೋದು? ಈಗ ಕೇವಲ ರಾಜ್ಯದ ನಾಯಕರು ಹೇಳಿದರ ಅಂದ ತಕ್ಷಣ ಹೈಕಮಾಂಡ್, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಒಪ್ಪಿಬಿಡುತ್ತಾ? ಗ್ರೌಂಡ್ ಲೆವೆಲ್ ಅಲ್ಲಿ ಏನಿದೆ ಅನ್ನೋದನ್ನ ಅವ್ರು ಚೆಕ್ಕೆ ಮಾಡಲ್ಲ. ನಾಯಕರು ಏನ್ ಹೇಳ್ತಾರೆ ಅದನ್ನೇ ಒಪ್ತಾರ? ಇಲ್ಲ, ಹಾಗಾಗಲ್ಲ. ಪ್ರತಿಯೊಂದು ಆಯಾಮದಲ್ಲೂ ಅವರು ಸರ್ವೆಯನ್ನು ಮಾಡ್ತಾರೆ, ಜಾತಿ ಲೆಕ್ಕಾಚಾರವನ್ನು ಮಾಡ್ತಾರೆ, ಯಂಗ್ಸ್ಟರ್ ಲೆಕ್ಕಾಚಾರ ಮಾಡ್ತಾರೆ. ಕುಟುಂಬ ಮುಂದುವರಿತಾ ಇದೆಯಾ ಅಥವಾ ಕುಟುಂಬವನ್ನ ಬಿಟ್ಟು ಸ್ಪರ್ಧೆ ಮಾಡ್ತಿರುವಂತಹ ವ್ಯಕ್ತಿಗಳ ಇವರು. ಈ ಎಲ್ಲ ಹಿನ್ನೆಲೆಯನ್ನ ನೋಡ್ಕೊಂಡು ಬಿಜೆಪಿ ಟಿಕೆಟ್ ಅನ್ನ ಕೊಡುತ್ತೆ. ಹಾಗಿರುವಾಗ ಕೇವಲ ನಾಯಕರು, ರಾಜಕೀಯ ನಾಯಕರು ಅಥವಾ ನಮ್ಮ ರಾಜ್ಯದ ನಾಯಕರು ಹೇಳಿದ್ರ ತಕ್ಷಣ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ. ಸೊ ನಾನು ಕೂತ್ಕೊಂಡು ಒಂದಷ್ಟು ಥಿಂಕ್ ಮಾಡಿದೆ, ಏನಿರ್ಬೋದು ಅವ್ರ ಲೆಕ್ಕಾಚಾರ ಅಂತ. ನನಗನ್ಸಿದ್ದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಏನು ಅಂದ್ರೆ ಒಂದು 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿಯೂ ಇರುತ್ತಾ, ಹೀಗೂ ಇರುತ್ತಾ ಅನ್ನುವಂತಹ ಲೆಕ್ಕಾಚಾರ ಬರ್ಬೋದು. ಮೇ ಬಿ ಇದು ನನ್ನ ಥಾಟ್ಗೆ ಬಂದಿರುವಂತದ್ದು. ಹಾಗಾಗಿ ಈಗ ಕರ್ನಾಟಕದಲ್ಲಿ ಪ್ರಸ್ತುತ ಒಂದಷ್ಟು ನಾಯಕರುಗಳ ಕೊರತೆ ಇದೆ. ಕಾಂಗ್ರೆಸ್ ಗೆದ್ದಾಗಿದೆ, ಬಿಜೆಪಿ ಕುಸ್ತು ನೆಲ ಕಚ್ಚಿದೆ. ಯಂಗ್ಸ್ಟರ್ಸು ಕರ್ನಾಟಕಕ್ಕೆ ಬೇಕು, ಒಳ್ಳೆಯ ನಾಯಕರುಗಳು ಕೂಡ ಕರ್ನಾಟಕಕ್ಕೆ ಬೇಕು. ಅದರಲ್ಲೂ ಜಾತಿ ಲೆಕ್ಕಾಚಾರನೂ ಇರುತ್ತೆ. ಈಗ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದವರು. ಇವರ ನಂತರದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲ್ಲಿ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ ಬಿಂಬಿತ ಆಗಿರೋರು DK ಶಿವಕುಮಾರ್, ಒಕ್ಕಲಿಗ ಸಮುದಾಯದವರು. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, DK ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ. ಈಗ ಯಡಿಯೂರಪ್ಪ ಅವರು ಅಧಿಕಾರದಿಂದ ಇಳಿದಾಯ್ತು. ಇನ್ನು ಅವರ ರಾಜಕೀಯ ಭವಿಷ್ಯ ಕರ್ನಾಟಕದಲ್ಲಿ ಮುಗೀತು. ಇನ್ನು ಅವ್ರ ಮಗ ವಿಜಯೇಂದ್ರ, ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಾಗಿದೆ. ಇನ್ನು ಲಿಂಗಾಯತ ಸಮುದಾಯದ ಇದ್ದಂಥ ಮತ್ತೊಬ್ಬ ವ್ಯಕ್ತಿ ಅಂದರೆ ಬಸವರಾಜ ಬೊಮ್ಮಾಯಿ ಅವರು. ಇವರು ಈಗ ಸಂಸದರಾಗಿ ಆಯ್ಕೆ ಆಗಲಿ ಅಂತ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ ಹಾವೇರಿ ಕ್ಷೇತ್ರದಿಂದ. ಸೊ ಇಲ್ಲಿ ಲಿಂಗಾಯತರು ಬಸವರಾಜ ಬೊಮ್ಮಾಯಿ ಅವರು ಇದ್ದಿದ್ರು ಕೂಡ ಮುಂದಿನ ಸಾರಿ ಬಿಜೆಪಿ ಗೆದ್ರೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು. ಇಲ್ಲಾಂದ್ರೆ ಲಿಂಗಾಯತ ಸಮುದಾಯ ಸುಮ್ಮನೆ ಕೂಡ್ತಾ ಇರಲಿಲ್ಲ. ಹಾಗಾಗಿ ತಂತ್ರಗಾರಿಕೆಯನ್ನು ರೂಪಿಸ್ಬಿಟ್ಟು ಬಿಜೆಪಿ ಕೇಂದ್ರ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವ್ರನ್ನ ಕೇಂದ್ರಕ್ಕೆ ಎಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದೆ. ಸೊ ಈಗ ಲಿಂಗಾಯತ ಸೀಟ್ಸ್ಗಳು ಇಲ್ಲೇನಿದೆ, ಪ್ರೆಸರ್ ಇವ್ರು ಕೊಡ್ಲೇಬೇಕು ಅನ್ನುವಂತಹ ನಾಯಕರು ಯಾರು ಕೂಡ ಇಲ್ಲ. ಹಾಗಾಗಿ ಒಂದಷ್ಟು ಇವರಿಗೆ ನೆಮ್ಮದಿ. ಆ ಕೆಲಸವನ್ನು ಮಾಡುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಇನ್ನು ಅದನ್ನು ಬಿಟ್ರೆ ಒಕ್ಕಲಿಗ ಕೋಟಾದಲ್ಲಿ R ಅಶೋಕ್ ಅವರಿಗೆ ವಿಪಕ್ಷ ನಾಯಕ ಅಂತ ಆಲ್ರೆಡಿ ಕೊಟ್ಟಾಗಿದೆ. ಯಾಕೆ ಒಕ್ಕಲಿಗ ಕೋಟಾಗೆ ಕೊಟ್ಟರು? ಮುಂದಿನ ಮುಖ್ಯಮಂತ್ರಿ ಲಿಂಗಾಯತರು ಮಾಡೋದಕ್ಕಿಂತ
ಒಕ್ಕಲಿಗರನ್ನೇ ಮಾಡ್ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆಯಲ್ಲ, ಇದರಿಂದ ದೊಡ್ಡ ತಂತ್ರನೇ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ನಂತರ ಕಾಂಗ್ರೆಸ್ ಅಷ್ಟು ಬಲಿಷ್ಠವಾಗಿ ಉಳಿಯುತ್ತಾ ಉಳಿಯಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಒಕ್ಕಲಿಗ ಮತಗಳಂತೂ ಡಿ ಕೆ ಶಿವಕುಮಾರ್ ಜೊತೆ ಇದಾವೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಅದು ಈ ಒಂದು ಕಳೆದ ಸಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪಷ್ಟ ಕೂಡ ಆಗಿದೆ. ಸೊ ಹಾಗಾಗಿ ಬಿಜೆಪಿಯ ಕೇಂದ್ರ ಈ ರೀತಿಯ ತಂತ್ರಗಳನ್ನ ರೂಪಿಸ್ಕೊಂಡಿದೆ. ಏನು, ಮುಂದಿನ ಸರಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಈ ಒಂದು ಫೈಟ್ ಕೊಡಬೇಕು, ಈ ಒಂದು ಫೈಟ್ ನಡೀಲಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಂಗಿದೆ. ಅದಕ್ಕೋಸ್ಕರ ಆರ್ ಅಶೋಕ್ ಒಕ್ಕಲಿಗ ಸಮುದಾಯ ಅವ್ರನ್ನ ವಿಪಕ್ಷ ನಾಯಕ ಮಾಡಿದ್ದಾರೆ. ಅಂದ್ರೆ ಒಕ್ಕಲಿಗ ಸಮುದಾಯದ ಪ್ರಬಲವಾದ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಡಿವೈಡ್ ಮಾಡಬೇಕು, ಅಂದ್ರೆ ನಾವು ಸಕ್ಸಸ್ ಕಾಣ್ತೀವಿ ಅನ್ನುವಂತಹ ಯೋಚನೆ ಬಿಜೆಪಿ ಇತ್ತು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು ಪ್ರತಾಪ್ ಸಿಂಹನ ವಿಷಯ ತಗೊಂಡು ಅಂತಂದ್ರೆ, ಕರ್ನಾಟಕದಲ್ಲಿ ನಾಯಕರುಗಳ ಕೊರತೆ ಇದೆ ಬಿಜೆಪಿಯಲ್ಲಿ. ಹಾಗಾಗಿ ಕೇಂದ್ರದಲ್ಲಿ ನಾಯಕರ ಅವಶ್ಯಕತೆ ಅಷ್ಟು ಮಟ್ಟಿಗಿಲ್ಲ, ತುಂಬಾ ಜನ ಇದ್ದಾರೆ. ಹಾಗಾಗಿ ಕರ್ನಾಟಕಕ್ಕೆ ಪ್ರತಾಪ ಸಿಂಹ ಅವ್ರನ್ನ ಸೀಮಿತಗೊಳಿಸಬೇಕು, ಟಿಕೆಟ್ ಅನ್ನ ಕೊಡದೆ ನೆಕ್ಸ್ಟ್ ವಿಧಾನಸಭೆಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟು ಈ ಮೂಲಕ ಕರ್ನಾಟಕ ಸರ್ಕಾರದಲ್ಲಿ ಅವ್ರನ್ನ ಭಾಗಿ ಮಾಡಬೇಕು. ಆವಾಗ ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದವರು, ಜೊತೆಗೆ ಯುವ ನಾಯಕ, ಕೆಲಸ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ, ಜೊತೆಗೆ ಮುಂದೆ ಇಲ್ಲಿ ಭವಿಷ್ಯನೂ ಕೂಡ ಇವರಿಗೆ ಚೆನ್ನಾಗಿದೆ. ಹಾಗಾಗಿ ಇಂಥದ್ದೊಂದು ಯೋಚನೆ ಮಾಡಿಬಿಟ್ಟು ಬಿಜೆಪಿಯ ಕೇಂದ್ರ ಸರ್ಕಾರ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಮಾಡಿ ಮುಂದಿನ ಸಲ ಇಲ್ಲಿ ಟಿಕೆಟ್ ಕೊಟ್ಟು ಮಂತ್ರಿ ಮಾಡೋದಾಗಿರ್ಬೋದು, ಅಥವಾ ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವ್ರನ್ನ ಪ್ರೊಜೆಕ್ಟ್ ಮಾಡಬೇಕು ಯಂಗ್ಸ್ಟಾರ್ ಅನ್ನುವಂತಹ ಯೋಚನೆಯಲ್ಲಿ ಇದ್ದಂಗಿದೆ. ಈ ಒಂದು ಕಾರಣಕ್ಕೆ ಈ ಸರಿ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂತಹದ್ದು ನನಗೆ ಬಂದಂತಹ ಅನಿಸಿಕೆ, ನನ್ನ ಥಾಟಿಗೆ ಬಂದಂಥದ್ದು. ಹೀಗೂ ಇರ್ಬೋದು, ಅಂದಾಗ ಮಾತ್ರ ಈ ರೀತಿಯ ಚೇಂಜಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿರುವಂತಹ ವ್ಯಕ್ತಿ, ಆ್ಯಕ್ಟಿವ್ ಆಗಿರುವಂಥವ್ರು, ಏಜ್ ಕೂಡ ಆಗಿಲ್ಲ, ಯಂಗ್ಸ್ಟರು, ಅಂಥವ್ರಿಗೆ ಟಿಕೆಟ್ ಮಿಸ್ ಆಗಬೇಕು ಅಂದರೆ ಒಂದಷ್ಟು ತಂತ್ರಗಾರಿಕೆ, ಒಂದಷ್ಟು ಏನಾದರೂ ಯೋಜನೆಗಳು ಇರಲೇಬೇಕಲ್ವಾ. ಸೊ ಈ ರೀತಿಯ ಯೋಚನೆ ಮಾಡಿಕೊಂಡು ಒಕ್ಕಲಿಗ ಜೊತೆಗೆ ಯಂಗ್ಸ್ಟರ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಮುಂದಿನ ಕರ್ನಾಟಕದ ಭವಿಷ್ಯಕ್ಕೆ ನಾಯಕರುಗಳ ಕೊರತೆ ಇದೆ. ಈ ಎಲ್ಲ ಥಾಟ್ನ ಮನಸ್ಸಲ್ಲಿಟ್ಕೊಂಡು ಬಿಜೆಪಿ ಈ ನಿರ್ಧಾರಕ್ಕೆ ಬಂದಿರಬಹುದು. ಇದು ಮೈಸೂರು ವಿಚಾರದಲ್ಲಿ ಅಂತ ನನಗನ್ಸುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಸೊ ನಿಮಗೆ ಆದಂತಹ ಬೇರೆ ಬೇರೆ ವಿಚಾರಗಳು ಬಂದಿರಬಹುದು. ಓಕೆ, ಟಿಕೆಟ್ ತಪ್ಪಿಸಿದ್ದಾರೆ ಯಾರೋ ಅನ್ನೋದು ಒಂದು ರೀಸನ್ನು ಬರ್ಬೋದು, ಅಥವಾ ಅವ್ರು ಕೆಲಸ ಮಾಡಿಲ್ಲ ಅಂತ ನೀವು ಕಮೆಂಟ್ ಹಾಕ್ಬೋದು. ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ? ನನಗೆ ತಿಳಿದಿದ್ದನ್ನು ನಾನು ಹೇಳಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ. ನನ್ನ ಲೆಕ್ಕಾಚಾರದ ಪ್ರಕಾರ ಈ ರೀತಿಯ ಒಂದಷ್ಟು ಯೋಜನೆಗಳನ್ನ ಇಟ್ಕೊಂಡು ಬಿಜೆಪಿ ಈ ನಿರ್ಧಾರ ಕೇಂದ್ರದಿಂದ ತಗೊಂಡಿದ್ದಾರೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಮುಂದಿನ ವಿಡಿಯೋ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ತುಂಬಾನೇ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬಂದು ನಿಮ್ಮನ್ನ ತಲುಪುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭುವನೇಶ್ವರಿ.